ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 16th ಡಿಸೆಂಬರ್ ಸೆಕೆಂಡ್ ಶಿಫ್ಟಿನ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆ ಅನಾಲಿಸಿಸ್ ಕ್ಲಾಸ್ಗಳನ್ನು ನೋಡ್ತಾ ಇಲ್ಲ ಅಲ್ವಾ, ಪ್ಲೀಸ್ ಅನಾಲಿಸಿಸ್ ಕ್ಲಾಸ್ಗಳನ್ನು ನೋಡ್ಕೊಳ್ಳಿ. ಸೊ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ಅಲ್ಲಿಂದ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಆ್ಯಂಡ್ ನೆಕ್ಸ್ಟ್ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಸಹ ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೋಡ್ಕೊಳ್ಳಿ. ಸೊ ಯಾಕೆ ಅಂತಂದ್ರೆ ಇದು ನಾನು ಹೇಳ್ತಾ ಇರೋ ಸ್ಟೂಡೆಂಟ್ಸ್ಗಳು ಹೇಳ್ತಾ ಇರೋದು, ಸರ್ ನೀವು ಮಾಡಿರೋ ಕ್ಲಾಸ್ ಹೆವಿ ಯೂಸ್ಫುಲ್ ಆಗಿದ್ದಾವೆ, ಸೊ ಅಲ್ಲಿಂದ ಪ್ರಶ್ನೆಗಳು ಸಾಕಷ್ಟು ಬಂದಿದ್ದಾವೆ, ಅದನ್ನು ನಮಗೆ ಯೂಸ್ ಆಗಿದೆ, ಈ ವರ್ಷ ನಂದು ಆಗುತ್ತೆ ಹಾಗೆ ಹೀಗೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಹೇಳಿರೋದು ನನಗೆ ಮಾತಿದ್ದು. ಓಕೆ, ಸೊ ಆದ ಕಾರಣದಿಂದ ನಿಮಗೂ ಸಹ ಯೂಸ್ಫುಲ್ ಆಗ್ಬೋದು. ಪ್ಲೀಸ್ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಸಹ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಈ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಸಹ ನೋಡ್ತಾ ಬನ್ನಿ. ಓಕೆ, ಡೈಲಿ ಏನಿಲ್ಲ, 15 ನಿಮಿಷ, ನಿಮಗೆ ಜಸ್ಟ್ 15 ನಿಮಿಷ ಕೊಡಿ, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಮುಂಬರ್ತಕ್ಕಂಥ 2026 ಯಾವುದೇ ಎಕ್ಸಾಮ್ ಬರೆದಿದ್ರು ಸಹ ಪ್ಲೀಸ್ ಡೈಲಿ ಕರೆಂಟ್ ಅಫೇರ್ಸ್ ಇಲ್ಲಿ ಇವತ್ತಿಂದನೇ ನೀವು ಫಾಲೋ ಮಾಡ್ತಾ ಬನ್ನಿ. ಸೊ ಅದು ನಿಮಗೆ ಬೆನಿಫಿಷಿಯಲ್ ಇದ್ದೇ ಇರುತ್ತೆ. ಓಕೆ, ನಿಮಗೆ ಅದು ಖಂಡಿತವಾಗಲೂ ಪ್ರತಿಫಲ ಕೊಟ್ಟೇ ಕೊಡುತ್ತದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು SSCGD ಎಕ್ಸಾಮ್ ಯಾರು ಬರೀತಿದ್ರಲ್ವಾ ಈ ವರ್ಷ, ಮೀನ್ಸ್ 2026ರಲ್ಲಿ, ಪ್ಲೀಸ್ ಡೈಲಿ SSCGD GK ಕ್ಲಾಸ್ಗಳನ್ನು ನೋಡ್ತಾ ಬನ್ನಿ. ಓಕೆ, ಸೊ ನೀವೇನಾದರೂ ಡೈಲಿ ಇಲ್ಲಿಂದ ಇವತ್ತಿನಿಂದನೇ ನೀವೇನಾದರೂ GK ಕ್ಲಾಸ್ಗಳನ್ನು ನೋಡ್ತಾ ಬಂದರೆ, ಇವತ್ತಿಂದ ನೀವು ಎಕ್ಸಾಮ್ ಟೈಮ್ವರೆಗೂ ನೋಡಿದರೆ ಮಿನಿಮಮ್ ನಿಮ್ಮ 15ಕ್ಕಿಂತ ಜಾಸ್ತಿ GK ಪ್ರಶ್ನೆಗಳು ರೈಟ್ ಆಗ್ತವೆ. ಸೊ ಮೀನ್ಸ್ 15 ರೈಟ್ ಆಯಿತು ಅಂದರೆ ನಿಮಗೆ 30 ಮಾರ್ಕ್ಸ್ಗಳು ಬಂತು. ಓಕೆ, ಕಟ್ ಆಫ್ಗೆ ನಿಮ್ಗೆ ಏನಾದರೂ 1-2 ಉಳಿದಿತ್ತು ಅಂದರೂ ಸಹ 30 ಹೆಚ್ಚಿಗೆ ಆಗ್ತವೆ ನಿಮಗೆ. ಓಕೆ, ನೀವೇನಾದರೂ ನಾನು ಮ್ಯಾಥ್ಸಲ್ಲಿ ಮತ್ತು ರೀಸನಿಂಗಲ್ಲಿ ಮಾಡ್ತೀನಿ ಸರ್, ನನಗೆ GK ಮತ್ತು ಇಂಗ್ಲೀಷ್ ಬೇಡ ಅನ್ನೋರು, ಈ 30 ಪ್ರಶ್ನೆಗಳು ನಿಮಗೆ ಈಸಿಯಾಗಿ, ಮೀನ್ಸ್ ಒಂದು ರೀತಿ ಹೇಗೆ ಅಂದರೆ ಫ್ರೀ ಹಿಟ್ಟಾಗಿ ತಗೊಳ್ಳಿ ಇದಕ್ಕೆ. ಓಕೆ, ಮಿಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಹಾಗೆ ಆಗುತ್ತೆ. ಓಕೆ, SSGD ಈಸಿಯಾಗಿ ಆಗ್ತಕ್ಕಂಥ ಜಾಬ್, ಅದನ್ನು ಬಿಡಬೇಡಿ. ಓಕೆ, ಸೊ ಈಸಿಯಾಗಿ ಇವಾಗ 25,000 ಪೋಸ್ಟ್ಗಳಿದ್ದಾವೆ, ಮತ್ತು ಪೋಸ್ಟ್ಗಳು ಜಾಸ್ತಿ ಆಗ್ತವೆ. ಮಿನಿಮಮ್ ಏನಿಲ್ಲ ಅಂದರೂ ಸಹ 35,000 ಪೋಸ್ಟ್ ಆಗಿರ್ತವೆ ನೀವು ಎಕ್ಸಾಮ್ ಬರೆದು ಮುಗಿಯೋವರೆಗೂ ಸಹ. ಓಕೆ, ಸೊ ಪೋಸ್ಟ್ಗಳನ್ನು ಹೆಚ್ಚು ಮಾಡ್ತಾನೆ. ಸೊ ಅದಕ್ಕೆ ಅದರಲ್ಲಿ ಸಹ ನೀವು ಫೋಕಸ್ ಮಾಡ್ತಾ ಬನ್ನಿ. ಸೊ ಯಾವುದಾದ್ರೂ ಒಂದು ಎಕ್ಸಾಮ್ ಫಸ್ಟ್ ಆಗಬೇಕು, ಕ್ಲಿಯರ್ ಆಗಬೇಕು, ಒಂದು ಜಾಬ್ ಆಗಬೇಕು. ಅದಾದ ನಂತರ ಮುಂದೆ ನಾವು ಏನಾದರೂ ನೆಕ್ಸ್ಟ್ UPSCನೇ ಮಾಡ್ಕೊಳ್ಳಿ, ಬಟ್ ಫಸ್ಟ್ ಒಂದು ಜಾಬ್ ತೊಗೊಳ್ಬೇಕು. ಆ ಒಂದು ಜಾಬ್ ನಿಮ್ಮ SSCGD ಆಗಿದ್ರೆ ಇನ್ನೂ ಖುಷಿ. ಓಕೆ, ಸೊ ಹಾಗಾದರೆ ಬನ್ನಿ ಅದೆಲ್ಲ ಹೇಳ್ತಾ ಕೊಡೋದು ಬೇಡ. ಇವಾಗ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? 2025ರಲ್ಲಿ ಯಾವ ಚೆಸ್ ಆಟಗಾರನಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಕೇಳಿದ್ದೇನೆ. ಸರಿನಾ? ಸೊ ಇದನ್ನು ಹೇಳಿ ನನಗೆ ಬೋರ್ ಆಯಿತು. ಸೊ ಈ ರೈಲ್ವೆದವರಿಗೆ ಏನು ಬೇರೆ ಕ್ವಶನ್ಗಳು ಸಿಗ್ತಾ ಇಲ್ವಾ ಅಂತ. ಸರ್ ಯಾಕೆ ಸರ್ ನಮಗೆ ಈಸಿಯಾಗಿ ಒಂದು ಮಾರ್ಕ್ಸ್ ಸಿಗ್ತದೆ ಅಂತ. ಸರಿಯಾ? ಸೊ ಯಾವುದಿದು ಈ ಕ್ವಶನ್? ಒಂದು ಮಿನಿಮಮ್ ಏನಿಲ್ಲಂದ್ರೂ ಸಹ ಒಂದು 20 ಬಾರಿ ಕೇಳ್ದೆ ಇವಾಗ. ಓಕೆ, ಯಾವುದಾಗಿದೆ? ಸೊ ಟೋಟಲಿ 4 ಜನಕ್ಕೆ ಸಿಕ್ಕಿದೆ ಈ ವರ್ಷ. ಓಕೆ, 4 ಜನರಲ್ಲಿ ಯಾರಿದ್ದಾರೆ, ಯಾರು ಪ್ರೆಗ್ನೆಂಟ್ ಅಂತ ಇದ್ದಾರೆ, ಇವ್ರಿಗೆ ಸಿಕ್ಕಿಲ್ಲ. ಆ್ಯಂಡ್ ದೆನ್ ಗುಕೇಶ್ ಅವರಿಗೆ ಹೌದು ಇವ್ರಿಗೆ ಸಿಕ್ಕಿದೆ. ಆ್ಯಂಡ್ ದೆನ್ ನಿಹಾಲ್ ಸರಿನ್ ಅವ್ರಿಗೆ ಸಿಕ್ಕಿಲ್ಲ, ಅರ್ಜುನ್ ಎರಗೈಸಿ ಅವ್ರಿಗೆ ಸಿಕ್ಕಿಲ್ಲ. ಸರಿನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಡಿ ಗುಕೇಶ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ರೀಸೆಂಟಾಗಿ ನಡೆದಿರ್ತಕ್ಕಂಥ ಜೆರೂಸಲೆಮ್ ಮಾಸ್ಟರ್ಸ್ನಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಅರ್ಜುನ್ ಎರಗೈಸಿ ಅಂತ ಹೇಳ್ತೀವಿ. ಸರಿನಾ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ತಾನೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಫೈನಲಲ್ಲಿ ಇವ್ರು ಯಾರನ್ನ ಸೋಲಿಸಿದ್ದಾರೆ? ವಿಶ್ವನಾಥ್ ಆನಂದ್ ಅವರನ್ನೇ ಸೋಲಿಸಿದ್ದಾರೆ. ಓಕೆ, ನಮ್ಮ ಭಾರತ ಚೆಸ್ ಮಾಸ್ಟರ್ ಅಂತ ಹೇಳ್ತೀವಿ ಯಾರು, ವಿಶ್ವನಾಥನ್ ಆನಂದ್ ಅವರು, ಅವರನ್ನೇ ಸೋಲಿಸಿರ್ತಕ್ಕಂಥ ಒಬ್ಬ ಶಿಷ್ಯ ಯಾರು ಅಂದರೆ ಅರ್ಜುನ್ ಎರಗೈಸಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಈ ಒಂದು ಜೆರೂಸಲೆಮ್ ಮಾಸ್ಟರ್ಸ್ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾನೆ ನಿಮಗೆ, ಅದನ್ನು ಸಹ ನೆನಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ, ಏಪ್ರಿಲ್ 2025 ಹೊತ್ತಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಕಾರ 2025-26 ಹಣಕಾಸು ವರ್ಷದಲ್ಲಿ ಭಾರತದ GDP ಬೆಳವಣಿಗೆಯ ದರ ಎಷ್ಟು ಅಂತ ಕೇಳಿದ್ದಾನೆ. ಸರಿನಾ? ಯಾವುದರ ಹೊತ್ತಿಗೆ? ಏಪ್ರಿಲ್ 2025 ಹೊತ್ತಿಗೆ ಅಂತ ಕೇಳಿದ್ದಾನೆ. ಸೊ 6.0, 6.5, 6.8, 7.3 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು 6.5% ಅಂತ ಹೇಳ್ತೀವಿ. ಯಾವುದರ ಹೊತ್ತಿಗೆ? ಈ ಒಂದು ಏಪ್ರಿಲ್ 2025 ಹೊತ್ತಿಗೆ. ಸರಿನಾ? ಅಲ್ಲಿಯ ಒಂದು ವೇಳೆಗೆ 2025 ಮತ್ತು 26 ಹಣಕಾಸು ವರ್ಷದಲ್ಲಿ ಭಾರತ GDP ಬೆಳವಣಿಗೆ ದರ ಅಂತ ಹೇಳಿದ್ದಾರೆ. ಎಷ್ಟು? 6.5 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇದೇ ಡಿಸೆಂಬರ್ 2025ರಲ್ಲಿ ಎಷ್ಟು ಅಂತ ಹೇಳಿದೆ ಗೊತ್ತಾ? ಈ 7.3ಕ್ಕೆ ಹೇಳಿದೆ. ಸರಿನಾ? ಸೊ ಅವಾಗ ಎಷ್ಟು ಹೇಳಿತ್ತು ಅಂದರೆ ಏಪ್ರಿಲಲ್ಲಿ ಮುಂದಿನ ವರ್ಷ 6.8, 6.5 ಆಗ್ತದೆ ಅಂತ ಹೇಳಿದರು. ಓಕೆ, ಬಟ್ ಇವಾಗ ಏನು ಹೇಳಿದ್ದಾರೆ ಅಂತಂದರೆ 7.3ಕ್ಕೆ ಹೆಚ್ಚಾಗ್ತದೆ ಅಂತ ಹೇಳಿದ್ದಾರೆ. ಸರಿನಾ? ಯಾರು ಅಂತಂದರೆ ಇದೇ ಒಂದು RBI ಅವರು ಅಂತ ಹೇಳ್ತೀವಿ. ಇದನ್ನು ಸಹ ನೆನಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಯುವ ಚೆಸ್ ಅನ್ನು ಉತ್ತೇಜಿಸಲು ಜೂನ್ 2025ರಲ್ಲಿ ಅಖಿಲ ಭಾರತ ಚೆಸ್ ಫೆಡರೇಷನ್ ಯಾವ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಕೇಳಿದ್ದಾನೆ. ಸರಿನಾ? ಯಾವ ಒಂದು ಯೋಜನೆ ಪ್ರಾರಂಭಿಸಿದೆ? ಯಾವುದು? ಈ ಒಂದು ಚೆಸ್ ಫೆಡರೇಷನ್ ಸಲುವಾಗಿ. ಯಾವುದು ಅಂತಂದರೆ ಉನ್ನತ ರಾಷ್ಟ್ರೀಯ ಆಟಗಾರರ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಇದು ಪ್ರಾರಂಭಿಸಿದೆ. ಹೆಸರನ್ನ ಯಾವುದು? ಈ ಒಂದು AICF ಅಂತ ಹೇಳ್ತೀವಿ. ಯಾವುದು? AICF, ಅಖಿಲ ಭಾರತ ಚೆಸ್ ಫೆಡರೇಷನ್ ಅಂತ ಹೇಳ್ತೀವಿ, ಆಲ್ ಇಂಡಿಯನ್ ಚೆಸ್ ಫೆಡರೇಷನ್ ಅಂತ ಹೇಳ್ತೀವಿ. ಅದು ಏನು ಪ್ರಾರಂಭ ಮಾಡಿದೆ? ಉನ್ನತ ರಾಷ್ಟ್ರೀಯ ಆಟಗಾರರ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇದು ಯಾವುದು? 7 ವರ್ಷದಿಂದ 19 ವರ್ಷದ ಒಳಗಿನವರಿಗೆ ಮಾತ್ರ ಇದು ಸಿಗ್ತದೆ. ಸರ್ ಅವ್ರನ್ನ ನಾವು ಯುವ ಆಟಗಾರರು ಅಂತ ಕನ್ಸಿಡರ್ ಮಾಡ್ತೀವಿ. ಅವರಿಗೆ ಎಷ್ಟು ನೀಡ್ತಾರೆ ಅಂತಂದರೆ 60,000ದಿಂದ 1.5 ಲಕ್ಷದವರೆಗೆ ತ್ರೈಮಾಸಿಕ ಆರ್ಥಿಕ ಸಹಾಯವನ್ನು ನೀಡಲಾಗ್ತದೆ. ಮೀನ್ಸ್ ತಿಂಗಳ ನೀಡಲ್ಲ, ಇದನ್ನು 3 ತಿಂಗಳಿಗೆ ಒಂದ್ಸರಿ ನೀಡ್ತಾರೆ. ಓಕೆ, ಎಷ್ಟು ತಿಂಗಳಿಗೊಮ್ಮೆ? 3 ತಿಂಗಳಿಗೊಮ್ಮೆ ಇದನ್ನು ನೀಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಮಹಿಳೆ ಮತ್ತು ಮೊದಲ ಆಫ್ರಿಕನ್ ಅಧ್ಯಕ್ಷ ಯಾರು ಅಂತ. ಸೊ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡುವಾಗ
ಕೆಲವೊಂದ್ಸರಿ ಮೀನ್ಸ್ ಕಂಪ್ಲೀಟ್ಲಿ ಮ್ಯಾಡ್ ಆಗಿಬಿಟ್ಟಿರ್ತೀನಿ ನಾನು. ಯಾಕೆ ಅಂತಂದರೆ ಓಕೆ ಈ ಕ್ವಶನ್ ಬಂದೇ ಬರುತ್ತೆ ಅಂತ ಹೇಳ್ತಿರ್ತೀನಿ, ಇದನ್ನು ಬಂದೇ ಬರುತ್ತೆ ನೋಡ್ರಿ 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 ಅಂತ. ಸರಿ, ನಾನು ಸಾಕಷ್ಟು ಚೀರ್ತಾ ಹೇಳ್ತಿರ್ತೀನಿ. ಅದು ಯಾವುದು ಅಂತಂದರೆ ಇದೇ ಕ್ವಶನ್ ಸಹ ಹೇಳಿದ್ದೀನಿ ನಿಮಗೆ. ಏನಂತ ಹೇಳಿದ್ದೀನಿ, ಇನ್ನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಏನಂತಂದರೆ ಮೊದಲ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ, ಮೊದಲ ಮಹಿಳೆ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ, ಮೊದಲ ಭಾರತದ ಮಹಿಳೆ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ, ಮೊದಲ ಆಫ್ರಿಕನ್ ಮಹಿಳೆ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ, ಆ್ಯಂಡ್ ದೆನ್ ಮೊದಲ ಭಾರತದ್ದು ಅಂತಂದರೆ ಇಂಪಾರ್ಟೆಂಟ್ ಆಗುತ್ತೆ, ಆ್ಯಂಡ್ ದೆನ್ ಮೊದಲ ಕರ್ನಾಟಕದ್ದು ಅಂತಂದರೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಓಕೆ, ಸೊ ಮೀನ್ಸ್ ಇಲ್ಲಿ ಏನಿದೆ ಮೊದಲ ಮಹಿಳೆ ಅಂತ ಇದೆ ಅಲ್ವಾ, ಸೊ ಯಾರು ಆಗ್ತಾರ್ರಿ ಈ ಒಲಿಂಪಿಕ್ಗೆ ಹೇಗೆ ಎಂಟ್ರಿ ಕೊಟ್ಟಿರೋ ಅಂತಂದರೆ ಫುಲ್ ಹೈಪಲ್ಲಿ ರಾಜಾವಲಿ ಎಂಟ್ರಿ ಕೊಟ್ಟಿದ್ದಾರೆ. ಯಾರು? ಕ್ರಿಸ್ಟಿ ಕೋವೆಂಟ್ರಿ ಅಂತ ಹೇಳ್ತೀವಿ. ಸರ್ ಯಾರು? ಕ್ರಿಸ್ಟಿ ಬಿಡ್ರಿ, ಕೋವೆಂಟ್ರಿ ಎಂಟ್ರಿ ನೆನ್ಪಿಟ್ಕೊಳ್ಳಿ. ಎಂಟ್ರಿ ಹೇಗೆ ಕೊಟ್ಟಿದ್ದಾರೆ ಅಂದರೆ ಕೋವೆಂಟ್ರಿ ಅವರು ಕೊಟ್ಟಿದ್ದಾರೆ. ಯಾರು? ಈ ಒಂದು ಕ್ರಿಸ್ಟಿ ಕೋವೆಂಟ್ರಿ ಅಂತ ಹೇಳ್ತೀವಿ. ಸೊ ಇವರು ಒಲಿಂಪಿಕ್ನ ಮೊದಲ ಮಹಿಳಾ ಅಧ್ಯಕ್ಷ ಹಾಗೂ ಆಫ್ರಿಕನ್ನ ಮೊದಲ ಮಹಿಳಾ ಅಧ್ಯಕ್ಷ ಆಗಿದ್ದಾರೆ ಇವರು. ಯಾರು? ಕ್ರಿಸ್ಟಿ ಕೋವೆಂಟ್ರಿ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇವರು ಎಕ್ಸಾಕ್ಟ್ಲಿ ಯಾವ ದೇಶದವರು ಅಂತ ಹೇಳ್ಬೋದಾ? ಹೇಳಿ ನೋಡೋಣ. ಆಪ್ಷನ್ ಎ ಜಿಂಬಾಬ್ವೆ, ಆಪ್ಷನ್ ಬಿ ಜಾಂಬಿಯಾ, ಆಪ್ಷನ್ ಸಿ ಜೋರ್ಡಾನ್, ಆಪ್ಷನ್ ಡಿ ಇನ್ನೊಂದು ಜೊತೆಲಿ ಯಾವ್ದು ಬರುತ್ತೆ ನಿಮಗೆ, ಯಾವ್ದಾದ್ರು ತಗೊಳ್ಳಿ. ಓಕೆ, ಸೊ ಇಲ್ಲಿ ನೀವು ಆನ್ಸರ್ ಹೇಳಿ ಇದಕ್ಕೆ. ಓಕೆ, ಅದು ಈ ಒಂದು ಕ್ರಿಸ್ಟಿ ಕೋವೆಂಟ್ರಿ ಅವರು ಯಾವ ದೇಶಕ್ಕೆ ಸಂಬಂಧಿಸಿದ್ದಾರೆ, ಯಾವ ದೇಶದವರು ಇವರು ಮೂಲತಃ ಅಂತ. ಓಕೆ, ಇದನ್ನು ಹೋಮ್ವರ್ಕ್ ಆಗಿ ತೊಗೊಳ್ಳಿ, ಇದನ್ನು ಹೇಳಿ ನೀವು ಆನ್ಸರ್. ಓಕೆ, ಸೊ ಯಾವುದು ಅಂತಂದರೆ ಜಿಂಬಾಬ್ವೆ ಅಂತ ಇಲ್ಲೇ ಬಂದಿದೆ. ಓಕೆ, ಯಾವುದು ಅಂದರೆ ಜಿಂಬಾಬ್ವೆ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್, ಒಬ್ಬ ಹುಡುಗಿ 40 ಮೀಟರ್ ಉದ್ದದ ಸೇತುವೆಯನ್ನು ದಾಟಿ ನಂತರ ತನ್ನ ಆರಂಭಿಕ ಹಂತಕ್ಕೆ ಹಿಂತಿರುಗುತ್ತಾಳೆ. ಈ ಪ್ರಕ್ರಿಯೆಯಲ್ಲಿ ಅವಳು 80 ಮೀಟರ್ ದೂರ ಪ್ರಯಾಣಿಸುತ್ತಾಳೆ. ಅವಳ ಸ್ಥಳಾಂತರ ಎಷ್ಟು ಅಂತ. ಓಕೆ, ಸೊ ನನ್ನ ಅನಲೈಸಿಸ್ ಕ್ಲಾಸ್ಗಳು ಸುಮ್ಮನೆ ನೀವು ಇಲ್ಲಿ ಏನೋ ಒಂದು ಬರೆದಿರೋದು, ಇಲ್ಲಿ ನಾನು ಆನ್ಸರ್ ಹೇಳ್ತೀನಿ, ಸುಮ್ಮನೆ ಏನೋ ಒಂದು ಹೇಳ್ತೀನಿ ಅಂತ ಅದನ್ನು ನೋಡೋದು ಬಿಟ್ಟು ನಾನು ಮಾತನ್ನು ಸಹ ಏನೇನು ಹೇಳ್ತಿರ್ತೀನಲ್ವ ಅದನ್ನು ಫೋಕಸ್ ಮಾಡಿದರೆ ಇದನ್ನು ನೀವು ಆನ್ಸರ್ ಹೇಳ್ತೀರಾ. ನಿಮ್ಗೆ ಗೊತ್ತಿಲ್ಲ ಅಂದರೂ ಸಹ ಎಂತ ಇದೆ ಇದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 0 ಮೀಟರ್ ಅಂತ ಹೇಳ್ತೀವಿ. ಸರ್, ನನ್ನ ಕೆಲಸ ಎಷ್ಟಾಗಿದೆ? 0 ಮೀಟರ್ ಆಗಿದೆ. ಸೊ ನಿಮ್ಗೆ ಗೊತ್ತಿರಲಿ, ಇಲ್ಲಿಂದ ಎ ಪಾಯಿಂಟಿಂದ ಬಿ ಪಾಯಿಂಟ್ವರೆಗೆ ದೂರ ಎಷ್ಟಿದೆ? ಒಂದು 40 ಮೀಟ್ರ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, 40 ಮೀಟ್ರ್ ಇದೆ. ಸೊ ಇಲ್ಲಿ ನನ್ನ ಹೆಸರು ಏನಿದೆ, ನನ್ನ ಹೆಸರು ಒಬ್ಬ ವ್ಯಕ್ತಿ, ಎಸ್ ಅನ್ನೋ ವ್ಯಕ್ತಿ. ಓಕೆ, ಸೊ ಎಸ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಇಲ್ಲಿಂದ ಬಿಗೆ ಹೋಗ್ತಾನೆ. ಈ ಬಿ ಅನ್ನೋದು ಏನಾಗಿದೆ, ಅವನ ಆಫೀಸ್ ಆಗಿದೆ. ಎ ಅನ್ನೋದು ಏನಾಗಿದೆ, ಅವನ ಮನೆ ಆಗಿದೆ. ಸೊ ಬಿ ಅನ್ನೋ ಆಫೀಸ್ಗೆ ಹೋಗಿ ರಿಟರ್ನ್ ಏನಾದರೂ ಆತ ಎ ಅನ್ನುವ ಆತನ ಮನೆಗೆ ಬಂದರೆ ಆತ ಎಷ್ಟು ಡಿಸ್ಟೆನ್ಸ್ ನಡೆದ? ಅವಾಗ ನಾವು ಹೇಳ್ತೀವಿ 80 ಮೀಟರ್ ಡಿಸ್ಟೆನ್ಸ್ ನಡೆದ ಅಂತ. ಹಾಗಾದರೆ ಆತ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡ್ದ? ಆತನ ಸ್ಥಳಾಂತರ ಎಷ್ಟಾಗಿತ್ತು? ಅವಾಗ ನಾವು ಹೇಳ್ತೀವಿ 0 ಅಂತ. ಯಾಕೆ ಸರ್ 0 ಅಂತ ಹೇಳಿದರೆ, ಅವಾಗ ಫಿಸಿಕ್ಸ್ ಅನ್ನೋದೊಂದು ಮಾತು ಹೇಳುತ್ತೆ. ಫಿಸಿಕ್ಸ್ ನೋಡಪ್ಪ, ನೀನು ಇಲ್ಲಿಂದ ಹೋಗಿದೀಯಾ, ಇಲ್ಲಿಂದ ಹೋದರೆ ನೀನು ಹಾಗೆ ಮನೆ ಬಿಟ್ಟು ಹೋಗಬೇಕು, ಮಠ ಆದರೂ ಸೇರಬೇಕು, ನೀನು ಕಾಡಾದರೂ ಹೋಗಬೇಕು. ಅದನ್ನು ನಾನು ಕನ್ಸಿಡರ್ ಮಾಡ್ತೀನಿ ಇನ್ ಡಿಸ್ಪ್ಲೇಸ್ಮೆಂಟಲ್ಲಿ. ನೀನು ರಿಟರ್ನ್ ಏನಾದರೂ ಮನೆಗೆ ಬಂದ, ನಿನ್ನ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? 0 ಆಗುತ್ತೆ. ನೀನು ಮನೆಗೆ ಬರಬೇಡ ಅಂತ ಹೇಳುತ್ತೆ. ಯಾವುದು? ಡಿಸ್ಪ್ಲೇಸ್ಮೆಂಟ್. ಡಿಸ್ಟೆನ್ಸ್ ಏನಂತ ಹೇಳುತ್ತೆ, ನೀನು ಎಲ್ಲಾದರೂ ತಿರುಗು, ಮನೆಯೆಲ್ಲ ನೀನು ಮೊಬೈಲಲ್ಲೇ ಮಾತಾಡ್ತಾ ತಿರುಗು, ನೀನು ಎಷ್ಟು ಮಾತಾಡ್ತಿರ್ತೀಯ ಅಲ್ವಾ ಅದನ್ನೆಲ್ಲವೂ ಸಹ ನಾನು ಕೌಂಟ್ ಮಾಡ್ತೀನಿ ಅಂತ ಹೇಳುತ್ತೆ. ಯಾವುದು? ಡಿಸ್ಟೆನ್ಸ್ ಅನ್ನೋದು. ಬಟ್ ಡಿಸ್ಪ್ಲೇಸ್ಮೆಂಟ್ ಹಾಗಲ್ಲ. ಡಿಸ್ಪ್ಲೇಸ್ಮೆಂಟ್ ಏನಂತ ಹೇಳುತ್ತೆ ಅಂತಂದರೆ, ನೀನೇನಾದರೂ ರಿಟರ್ನ್ ಅದೇ ಪ್ಲೇಸಿಗೆ ಬಂದ, ನಿಂದು 0 ಅಂತ ಹೇಳುತ್ತೆ ಅಷ್ಟೇ. ಓಕೆ, ಮೀನ್ಸ್ ಇಲ್ಲಿ ಎಷ್ಟಾಗುತ್ತೆ ಅಂದರೆ ಅವಳ ಸ್ಥಳಾಂತರ 0 ಆಗಿದೆ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ನೀವು ಡೈಲಿ ಕಾಲೇಜ್ಗೆ ಹೋಗ್ತೀರಾ, ರಿಟರ್ನ್ ನಿಮ್ಮ ಒಂದು ಹಾಸ್ಟೆಲ್ಗೆ ಬರ್ತೀರಾ, ಏನಾಗಿದೆ ನಿಮ್ಮ ಸ್ಥಳಾಂತರ? 0 ಆಗಿದೆ. ನೀವು ಡೈಲಿ ಕಾಲೇಜ್ ಹೋಗ್ತೀರಾ ಆ್ಯಂಡ್ ದೆನ್ ರಿಟರ್ನ್ ಬರ್ತೀರಾ, ನಿಮ್ಮ ಒಂದು ಡಿಸ್ಟೆನ್ಸ್ ಎಷ್ಟಾಗಿದೆ? ಹೋಗೋಕ್ಕೆ 4 ಕಿಲೋಮೀಟರ್, ಬರೋಕ್ಕೆ 4 ಕಿಲೋಮೀಟರ್, 8 ಕಿಲೋಮೀಟರ್ ಆಗಿರುತ್ತೆ. ಹೋಗೋಕ್ಕೆ 2 ಕಿಲೋಮೀಟರ್, ಬರೋಕ್ಕೆ 2 ಕಿಲೋಮೀಟರ್, 4 ಕಿಲೋಮೀಟರ್ ಆಗಿರುತ್ತೆ. ಓಕೆ, ಸೊ ಇಷ್ಟೇ. ನೀವು ಡಿಸ್ಟೆನ್ಸ್ ಅಂದರೆ ಅದು ಆ್ಯಡ್ ಆಗ್ತಾ ಹೋಗ್ತದೆ. ಆ್ಯಂಡ್ ದೆನ್ ಈ ಒಂದು ಡಿಸ್ಪ್ಲೇಸ್ಮೆಂಟ್ ಅಂತಂದರೆ, ನೀವು ಏನಾದರೂ ಆ ಪಾಯಿಂಟ್ಗೆ ಬಂದ್ರಿ ಅಂತಂದರೆ, ರಿಟರ್ನ್ ಎ ಪಾಯಿಂಟ್ಗೆ ಬಂದ್ರಿ ಅಂತಂದರೆ ಅದು ಏನಾಗುತ್ತೆ? ಈ ಒಂದು ಡಿಸ್ಪ್ಲೇಸ್ಮೆಂಟ್ 0 ಆಗಿಬಿಡುತ್ತೆ. ಬಟ್ ಇವಾಗ ನಿಮಗೆ ಇನ್ನೊಂದು ಚಿತ್ರದ ಮುಖಾಂತರ ನಿಮಗೆ ಕೇಳ್ತಾನೆ, ಏನು ಒಂದು ಪಾಯಿಂಟ್ ಇದೆ, ಬಿ ಏನೋ ಒಂದು ಪಾಯಿಂಟ್ ಇದೆ, ಸಿ ಏನೋ ಒಂದು ಪಾಯಿಂಟ್ ಇದೆ, ಆ್ಯಂಡ್ ದೆನ್ ಡಿ ಏನೋ ಒಂದು ಪಾಯಿಂಟ್ ಇದೆ, ಆ್ಯಂಡ್ ದೆನ್ ಮತ್ತೆ ಇ ಏನೋ ಪಾಯಿಂಟ್, ಮತ್ತು ಇ ಏನೋ ಒಂದು ಪಾಯಿಂಟ್ ಇದೆ. ಓಕೆ, ಸೊ ಈ ಒಂದು ಎ ಮತ್ತು ಬಿ ಇಂದ ದೂರ ಎಷ್ಟಿದೆ ಅಂತಂದರೆ 1 ಕಿಲೋಮೀಟರ್ ಇದೆ, 10 ಕಿಲೋಮೀಟರ್ ಇದೆ. ಆ್ಯಂಡ್ ದೆನ್ ಬಿ ಇಂದ ಸಿಗೆ 5 ಕಿಲೋಮೀಟರ್ ಇದೆ. ಆ್ಯಂಡ್ ದೆನ್ ಈ ಒಂದು ಸಿ ಇಂದ ಡಿಗೆ ಮತ್ತೆ 10 ಕಿಲೋಮೀಟರ್ ಇದೆ. ಸೊ ಇದು 5 ಕಿಲೋಮೀಟರ್ ಇದೆ. ಆ್ಯಂಡ್ ದೆನ್ ಇದು 7 ಕಿಲೋಮೀಟರ್ ಇದೆ. ಸೊ ಹಾಗಾದರೆ ಒಂದು ಎಕ್ಸ್ ಅನ್ನುವ ವ್ಯಕ್ತಿ ಏನು ಮಾಡ್ತಾರೆ, ಎ ಇಂದ ಬಿಗೆ ಹೋಗ್ತಾರೆ ಮೊದಲು, ಆಮೇಲೆ ಬಿ ಇಂದ ಸಿಗೆ ಹೋಗ್ತಾರೆ, ಆಮೇಲೆ ಸಿ ಇಂದ ಡಿಗೆ ಹೋಗ್ತಾರೆ, ಆ್ಯಂಡ್ ದೆನ್ ಡಿ ಇಂದ ಎಗೆ ಬಂದು ಆಮೇಲೆ ಎ ಇಂದ ಇಗೆ ಹೋಗ್ತಾರೆ. ಸೊ ಹಾಗಾದರೆ ಇವರು ನಡೆದಿರ್ತಕ್ಕಂತಹ ಡಿಸ್ಪ್ಲೇಸ್ಮೆಂಟ್ ಎಷ್ಟು? ಹಾಗಾದರೆ ಆಗಿರ್ತಕ್ಕಂತಹ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂತ ಕೇಳ್ತೇನೆ. ಅವಾಗ ನೀವು ಹೇಳಬೇಕಾಗಿರೋದು ಎಷ್ಟು? ಇವೆಲ್ಲವೂ ಸಹ ಕೂಡೋದು ಬೇಕಾಗಿಲ್ಲ. ಜಸ್ಟ್ ಎ ಇಂದ ಈಗ ಎಷ್ಟು ಹೋಗಿದ್ದಾರೆ? 7 ಕಿಲೋಮೀಟರ್ ಹೋಗಿದ್ದಾರೆ. ಸರಿನಾ? 7 ಹೇಳಬೇಕು ನೀವು, ಸಾಕು, ಆನ್ಸರ್ ನಿಮಗೆ ಅಲ್ಲೇ ಬಂತು. ಸರಿನಾ? ಸೊ ಮೀನ್ಸ್ ಈ ರೀತಿಯ ಪ್ರಶ್ನೆಗಳು ನಿಮಗೆ ಜೆ ಎಕ್ಸಾಮಲ್ಲಿ ಕೇಳಿದ್ದಾನೆ. ಓಕೆ, ಮೀನ್ಸ್ ಈ ಒಂದು ಡಯಾಗ್ರಾಮ್ ಕೊಟ್ಟು ನಿಮಗೆ ಕೇಳಿದಾನೆ. ಇದೇನಿಲ್ಲ, ಡಮ್ಮಿ ಕ್ವಶನ್ ಇದೆ ಇದು, ನೀವು ಜಸ್ಟ್ ನಿಮ್ಗೆ ಗೊತ್ತಿರಬೇಕಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ತಳಿಶಾಸ್ತ್ರದಲ್ಲಿ ಕೆಲವು ಆಲಿಲ್ಗಳು F1 ಪೀಳಿಗೆಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ಆದರೆ F2 ಪೀಳಿಗೆಯಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತವೆ. ಹೇಗೆ ಇದು ಸಂಭವಿಸುತ್ತದೆ ಅಂತ ಕೇಳಿದ್ದೇನೆ. ಸರಿ, ಯಾಕೆ ಅಂತಂದರೆ ಪ್ರಬಲ ಆಲಿಲ್ ಹಿಂಜರಿತ ಆಲಿಲ್ ಏನಿದೆ ಅಲ್ವಾ ಅವುಗಳನ್ನು ಮೀರಿಸ್ತದೆ, ಪ್ರಾಬಲ್ಯದ ನಿಯಮ ಅಂತ ಹೇಳ್ತೀವಿ. ಸರಿ, ಸೊ ಆದ ಕಾರಣದಿಂದ F1 ಪೀಳಿಗೆಯಲ್ಲಿ ಕಾಣಿಸೋದಿಲ್ಲ, ಬಟ್ ಅಗೇನ್ ಅದು ಏನಾಗುತ್ತೆ F2 ಪೀಳಿಗೆಯಲ್ಲಿ ಕಾಣಿಸುತ್ತೆ. ಸೊ ನೀವು ನೋಡಿಬೇಕಾದ್ರೆ ನೋಡು, ಆತನ ಅಜ್ಜಂತರ ಇದ್ದಾನೆ. ಓಕೆ, ಇವಾಗ ಎಸ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಆತ ಹೇಗಿದ್ದಾನೆ ಅಂತಂದರೆ ಅವರ
ತಂದೆ ಯಾರು ಅಂತಂದರೆ ಈ ಒಬ್ಬ ಎಚ್ ಅಂತ ಅನ್ಕೊಳ್ಳಿ. ಓಕೆ, ಆತನ ಒಂದು ಅಜ್ಜ ಯಾರು ಅಂತಂದರೆ ಎಕ್ಸ್ ಅಂತ ಅನ್ಕೊಳ್ಳಿ. ಈ ಎಸ್ಸನ್ನು ಹೇಗೆ ಹೇಳ್ತಿರ್ತಾರೆ ಅಂದರೆ, ಈ ಎಸ್ನ ಒಂದು ಮೂಗು ಏನಿದೆ ಅಲ್ವಾ, ಆತನ ಮೂಗು ಸೇಮ್ ಆತನ ಅಜ್ಜನ ಥರ ಏನಿದೆ. ಓಕೆ, ಆತನ ಕಣ್ಣುಗಳು ಹೇಗಿದಾವಲ್ಲೋ ಸೇಮ್ ಆತನ ಅಜ್ಜನ ಥರ ಇದೆ ಅಂತ. ಬಟ್ ಆತನ ತಂದೆಯೇ ಯಾಕೆ ಆತನ ಅಜ್ಜನ ಥರ ಇರಲಿಲ್ಲ? ಸೊ ಇಲ್ಲೇ ಈ ಒಂದು ಪ್ರಾಬಲ್ಯದ ನಿಯಮ ಆಗುತ್ತೆ. ಓಕೆ, ಸೊ ಮಗನಿಗೆ ಬರದೆ F1 ಪೀಳಿಗೆಯಲ್ಲಿ ಬರದೆ F2 ಪೀಳಿಗೆಯಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಆಗ್ತವೆ. ಓಕೆ, ಆತನ ಜೀನ್ಸ್ಗಳೆಲ್ಲವೂ ಸಹ, ಸರಿನಾ? ಸೊ ಇದನ್ನೇ ನಾವೇನಂತ ಹೇಳ್ತೀವಿ ಅಂತಂದರೆ ಈ ಒಂದು ಪ್ರಾಬಲ್ಯದ ನಿಯಮ ಅಂತ ಹೇಳ್ತೀವಿ. ಓಕೆ, ಇದು ಗೊತ್ತಾಯ್ತಾ ನಿಮಗೆ? ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಅದಕ್ಕೆ ಸಮ್ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಒಂದು ಅಂಶದಲ್ಲಿನ ಎಲೆಕ್ಟ್ರಾನ್ಗಳ ಸಂಖ್ಯೆ 17 ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ 17 ಆಗಿದ್ದರೆ ಇದು ಯಾವ ಅಂಶ ಅಂತಂದರೆ ಅದು ಕ್ಲೋರಿನ್ ಅಂತ ಹೇಳ್ತೀವಿ. ಯಾವುದು? ಕ್ಲೋರಿನ್ ಅಂತ ಹೇಳ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಕ್ಲೋರಿನ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅದು 18 17 ಆಗಬೇಕಾಗಿತ್ತು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಕೋವೆಲೆನ್ಸಿಯ ಬಂಧದಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆ ಕಡಿಮೆ ಇರುತ್ತದೆ ಅಂತ ಕೇಳಿದ್ದೇನೆ. ಸರ್, ಯಾವುದರಲ್ಲಿ ಕಡಿಮೆ ಇರುತ್ತದೆ ಕೋವೆಲೆನ್ಸಿಯ ಬಂಧ? ಈ ಮಿಥೇನಲ್ಲಿ, ಆ್ಯಂಡ್ ದೆನ್ ಈ ಒಂದು ಜಲಜನಕದಲ್ಲಿ, ಆ್ಯಂಡ್ ದೆನ್ ಆಮ್ಲಜನಕದಲ್ಲಿ ಮತ್ತು ಈ ಒಂದು ಸಾರಜನಕದಲ್ಲಿ ಅಂತ ಕೊಟ್ಟಿದ್ದಾನೆ. ಸರ್, ಈ ಒಂದು ಕೋವೆಲೆನ್ಸಿ ಬಂಧದಲ್ಲಿ ಎಲೆಕ್ಟ್ರಾನ್ಗಳ ಕಡಿಮೆ ಹಂಚಿಕೆ ಯಾವುದರಲ್ಲಿ ಇರುತ್ತೆ ಅಂತಂದರೆ ಈ ಒಂದು ಮಿಥೇನಲ್ಲಿ ಅಂತ ಹೇಳ್ತೀವಿ. ಯಾವುದು? ಮಿಥೇನಲ್ಲಿ ಕಡಿಮೆ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಜೀವಿಗಳು ಬಾಹ್ಯ ಫಲೀಕರಣವನ್ನು ನಿರ್ವಹಿಸುತ್ತವೆ ಅಂತ. ಓಕೆ, ಸೊ ಮೀನ್ಸ್ ಬಾಹ್ಯ ಫಲೀಕರಣ ಅಂದರೆ ಏನು? ಓಕೆ, ನಿಮಗೆ ಜಸ್ಟ್ ಸಿಂಪಲ್ ಆಗಿ ಗೊತ್ತಾಗುತ್ತೆ. ಮಾನವನ ಒಂದು ಫಲೀಕರಣ ಹೇಗಾಗಿರುತ್ತೆ, ಇದು ಆಂತರಿಕ ಫಲೀಕರಣ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಹಾಗಾದರೆ ಕೋಳಿದು ಇದು ಸಹ ಆಂತರಿಕ ಫಲೀಕರಣ, ಆ್ಯಂಡ್ ದೆನ್ ಆನೆದು ಇದು ಸಹ ಆಂತರಿಕ ಫಲೀಕರಣ ಅಂತ ಹೇಳ್ತೀವಿ. ಬಟ್ ಮೀನಿಂದ ಏನಿದೆ ಅಲ್ವಾ, ಸೊ ಇದು ಹೆಣ್ಣು ಮೀನು ಮತ್ತು ಗಂಡು ಮೀನು ಏನಿದೆ ಅಲ್ವಾ, ಸೊ ಇವೆರಡೂ ಸಹ ಅವುಗಳ ಮೊಟ್ಟೆಯನ್ನು ಹೊರಗಡೆನೇ ಇಡ್ತವೆ. ಸರ್, ಇದು ಹೆಣ್ಣು ಮೀನು ಏನಿದೆ ಅಲ್ವಾ ನೀರಿನ ಮೇಲೆ ಇಡ್ತದೆ ಅದು ಮೊದಲು ಮೊಟ್ಟೆನ. ಸೊ ಅದ್ರ ಮೇಲೆ ಇದು ಏನಿದೆ ಅಲ್ವಾ ಗಂಡು ಮೀನು, ಅದ್ರ ಮೇಲೆ ಅದು ಏನಿದೆ ಅಲ್ವಾ ಲಿಕ್ವಿಡ್ ಅದನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಅವಾಗ ಅದು ಏನಿದೆ ಅಲ್ವಾ ಹೊಸದಾಗಿ ಒಂದು ಜೀವಿ ರಚನೆ ಆಗುತ್ತೆ. ಮೀನ್ಸ್ ಅದು ಹೇಗಿದೆ ಅಂದರೆ ಬಾಹ್ಯವಾಗಿ ನಡೀತವೆ. ಆಲ್ಮೋಸ್ಟ್ ನಿಮಗೆ ಈ ಎಲ್ಲ ನೀರಿನಲ್ಲಿರ್ತಕ್ಕಂತಹ ಜಲಚರ ಪ್ರಾಣಿಗಳೇನಿದೆ ಅಲ್ವ ಬಾಹ್ಯ ಫಲೀಕರಣವನ್ನು ಮಾಡ್ತವೆ. ಬಟ್ ಆ್ಯಂಡ್ ದೆನ್ ಈ ಭೂಮಿ ಮೇಲೆ ಇರ್ತಕ್ಕಂತಹ ಎಲ್ಲ ಪ್ರಾಣಿಗಳು ಏನಿದಾವಲ್ವ ಅವು ಈ ಒಂದು ಆಂತರಿಕ ಫಲೀಕರಣಗಳನ್ನು ಮಾಡ್ಕೊಳ್ತವೆ. ಓಕೆ, ಇದನ್ನು ಸಹ ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಅದು ಸಮ್ ಇನ್ಫಾರ್ಮೇಷನ್ ಇದೆ, ಇಲ್ಲೇ ನೋಡ್ಕೊಳ್ಳಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್, ಒಂದು ತಂತಿಯ ಪ್ರತಿರೋಧ R ಇದೆ. ಸೊ 6 ವೋಲ್ಟ್ ಬ್ಯಾಟ್ರಿಗೆ ಸಂಪರ್ಕಗೊಂಡಿದ್ದು 2 ಆಂಪಿಯರ್ ವಿದ್ಯುತ್ ಪ್ರವಾಹವು ಅದರ ಮೂಲಕ ಹರಿಯುತ್ತದೆ. ಸೊ ಹಾಗಾದರೆ ತಂತಿಯ ಪ್ರತಿರೋಧ ಎಷ್ಟು ಅಂತ ಓಮ್ಸ್ ಲಾ ಏನಿದೆ, I is directly proportional to V and then universally proportional to R. V ಎಷ್ಟಿದೆ ನಿಮಗೆ? V ಎಷ್ಟಿದೆ? V ಕೊಟ್ಟಿಲ್ಲ ಅಲ್ವಾ? ಓಕೆ, ವಿನೇ ಕಂಡುಹಿಡಬೇಕಲ್ವ ನಾವು ಇವಾಗ. ಓಕೆ, ಸೊ ಇವಾಗ V ಕಂಡುಹಿಡಬೇಕು ಅಂತಂದರೆ ಏನಾಗುತ್ತೆ ನಮಗೆ? V ಇಲ್ಲ ರೀ, R ಕಂಡುಹಿಡಬೇಕು. ಓಕೆ, ಆರ್ನ ಮೌಲ್ಯ ಎಷ್ಟು ಅಂತ ಕೇಳಿದ್ರೆ, ಸೊ ಇವಾಗ ಆರ್ ಇಲ್ಲಿ ಹಾಕಿ, ಸೊ ಆ ಇಲ್ಲಿ ಕೆಳಗಡೆ ಬರ್ತದೆ. ವಿ ಎಷ್ಟಿದೆ? ಸೊ ವಿ ಆರ್ ಇದೆ. ಆ್ಯಂಡ್ ದೆನ್ ಈ ಒಂದು ಕರೆಂಟ್ ಎಷ್ಟಿದೆ? ಕರೆಂಟ್ ನಿಮಗೆ 2 ಇದೆ, ಸರಿನಾ? ಸೊ 2 1 2 3 ಮುಗೀತು. ನಿಮಗೆ ಎಷ್ಟು? 30 ಓಮ್ ಅಲ್ಲ, ಅದು 3 ಓಮ್ ಅಂತ ಹೇಳ್ತೀವಿ. ಸರಿನಾ? ಎಷ್ಟು? 3 ಓಮ್ಗಳು ಅಂತ ಹೇಳ್ತೀವಿ. ಓಕೆ, ಸೊ ಸರಿಯಾದ ಉತ್ತರ ಎಷ್ಟಾಗುತ್ತೆ ಅಂದರೆ 3 ಓಮ್ ಆಗುತ್ತೆ. ಏನಿಲ್ಲ, I is directly proportional to V and then universally proportional to R. I equals V by R ಅಂತ ಹೇಳ್ತೀವಿ. ಈ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ನಿಮಗೆ ಈಸಿಯಾಗಿ ಬರ್ತವೆ ಆನ್ಸರ್ಗಳು, ಏನಿಲ್ಲ. ಓಕೆ, ಇದು ಡೆಮಿ ಕ್ವಶನ್ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗಾಳಿ ಯಂತ್ರವು ಯಾವ ಶಕ್ತಿಯಿಂದ ತಿರುಗುತ್ತದೆ? ಯಾವ ಶಕ್ತಿಯಿಂದ ತಿರುಗುತ್ತದೆ? ಶಾಖ ಸಂಬಂಧ ಇಲ್ಲ, ಆ್ಯಂಡ್ ದೆನ್ ವಿದ್ಯುತ್ ಶಕ್ತಿ ಸಂಬಂಧ ಇಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಚಲನ ಶಕ್ತಿ. ಹೌದು, ಈ ಒಂದು ಚಲನ ಶಕ್ತಿಯಿಂದ ಗಾಳಿ ಯಂತ್ರ ಏನಿದೆ ಅಲ್ವಾ ಗಾಳಿ ಗಿರಣಿ ಅಂತ ಹೇಳ್ತೀವಿ, ಅದು ತಿರುಗ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವಾತಾವರಣದ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ಪ್ರತಿಕ್ರಿಯಿಸಿದಾಗ ಗೋಡೆಯ ಮೇಲೆ ಹೊಳೆಯುವ ಪದರ ಕಾಣಿಸಿಕೊಳ್ಳುತ್ತದೆ. ಅದು ಏನಾಗಿರುತ್ತೆ? ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರುತ್ತೆ. ಕಾಕೋ3 ಅಂತ ಹೇಳ್ತೀವಿ. ಯಾವುದು? ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ, CaCO3 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಅದರ ಒಂದು ಪ್ರತಿಕ್ರಿಯೆಯನ್ನು ಇಲ್ಲಿ ಹಾಕಿದ್ದೀವಿ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ರಿಯಾಕ್ಷನ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಬ್ಬ ಕ್ರೀಡಾಪಟು 6 ಮೀಟರ್ ತ್ರಿಜ್ಯದ ವೃತ್ತಾಕಾರದ ಟ್ರ್ಯಾಕ್ ಸುತ್ತ ಒಂದು ಸುತ್ತ ಪೂರ್ಣಗೊಳಿಸಲು 12 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತಾನೆ. ಸೊ ಹಾಗಾದರೆ ಆತನ ಸರಾಸರಿ ವೇಗ ಎಷ್ಟಿದೆ ಅಂತಂದರೆ 1 ಪೈ ಮೀಟರ್ ಆಗುತ್ತೆ. ಓಕೆ, ಎಷ್ಟಾಗುತ್ತೆ ಅಂದರೆ 1 ಪೈ ಮೀಟರ್ ಆಗುತ್ತೆ. ಎಷ್ಟು ಅಂತಂದರೆ 1 ಪೈ ಮೀಟರ್ ಅಂತ ಹೇಳ್ತೀವಿ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನರಕೋಶದ ಯಾವ ಭಾಗದಿಂದ ನರ ಪ್ರಚೋದನೆಯು ಮೊದಲು ಪ್ರಾರಂಭವಾಗುತ್ತದೆ ಅಂತ ಹೇಳಿದ್ದೇನೆ. ಸರ್, ಈ ಒಂದು ನರ ಪ್ರಚೋದನೆಯು ಯಾವುದರಿಂದ ಮೊದಲು ಪ್ರಾರಂಭವಾಗ್ತದೆ? ಆಕ್ಸಾನಿಂದ, ಡೆಂಡ್ರೈಟಿಂದ, ಸೈಟಾನಿಂದ ಮತ್ತು ಈ ಒಂದು ಆಕ್ಸಾನ್ ಟರ್ಮಿನಲ್ನಿಂದ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಡೆಂಡ್ರೈಟ್ ಅಂತ ಹೇಳ್ತೀವಿ. ಯಾವುದು? ಡೆಂಡ್ರೈಟಿಂದ ಮೊದಲು ಪ್ರಾರಂಭವಾಗ್ತದೆ. ಆ್ಯಂಡ್ ದೆನ್ ಎಂಡ್ ಆಗೋದ್ರಿಂದ ಈ ಒಂದು ಆಕ್ಸಾನ್ ಟರ್ಮಿನಲ್ ಅಂತ ಹೇಳ್ತೀವಿ. ಯಾವುದು? ಆಕ್ಸಾನ್ ಟರ್ಮಿನಲಿಂದ ಈ ಒಂದು ನರ ಪ್ರಚೋದನೆ ಇದೆಯಲ್ವಾ, ಸೊ ಅದು ಎಂಡ್ ಆಗುತ್ತೆ. ಕೇಳ್ಬೋದು ನಿಮಗೆ, ಮೊದಲು ಯಾವುದು ಲಾಸ್ಟ್ ಯಾವುದು ಅಂತ. ಸರ್, ನಾನು ಸ್ಟಾರ್ಟಿಂಗ್ ಯಾವುದು ಅಂತ ಕೇಳಿದ್ರೆ ಈ ಒಂದು ಡೆಂಡ್ರೈಟ್ ಅಂತ ಹೇಳ್ತೀವಿ. ಆ್ಯಂಡ್ ನೀವು ಒಂದು ಲಾಸ್ಟ್ ಯಾವುದು ಅಂತ ಕೇಳಿದ್ರೆ ಒಂದು ಆಕ್ಸಾನ್ ಟರ್ಮಿನಲ್ ಅಂತ ಹೇಳ್ತೀವಿ. ಓಕೆ, ಸೊ ಒಂದು ಆಕ್ಸಾನ್ ನೀವು ನೋಡಿರ್ತೀರ, ಬಟ್ ಈ ಆಕ್ಸಾನ್ ಟರ್ಮಿನಲ್ ಏನಿದೆ ಲಾಸ್ಟಿಗೆ ಬಂದಿರ್ತಾವಲ್ವಾ ಈ ರೀತಿ, ಅದನ್ನು ಆಕ್ಸಾನ್ ಟರ್ಮಿನಲ್ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್, ಓಕೆ, ಇಲ್ಲಿದೆ ನೋಡಿ. ಅಂದರೆ ನೆಕ್ಸ್ಟ್, ಸಾವಯವ ಸಂಯುಕ್ತಕ್ಕೆ ಕ್ರಿಯಾತ್ಮಕ ಗುಂಪನ್ನು ಸೇರಿಸಿದಾಗ ಏನಾಗುತ್ತದೆ ಅಂತ ಕೇಳಿದ್ದೇನೆ. ಸರ್, ಏನಾಗ್ತದೆ ಅಂತ ಕೇಳಿದ್ರೆ ಸಂಯುಕ್ತದಲ್ಲಿನ ರಾಸಾಯನಿಕ ಗುಣಲಕ್ಷಣಗಳ ಬದಲಾವಣೆ ಆಗುತ್ತೆ. ಯಾವುದರಲ್ಲಿ? ಸಾವಯವ ಸಂಯುಕ್ತಕ್ಕೆ ಕ್ರಿಯಾತ್ಮಕ ಗುಂಪನ್ನು ಸೇರಿಸಿದಾಗ. ಯಾವುದರಲ್ಲಿ? ಸಾವಯವ ಸಂಯುಕ್ತಕ್ಕೆ ಕ್ರಿಯಾತ್ಮಕ ಗುಂಪನ್ನು ಸೇರಿಸಿದಾಗ ಸಂಯುಕ್ತದ ರಾಸಾಯನಿಕ ಗುಣಲಕ್ಷಣಗಳ ಬದಲಾವಣೆಯಾಗುತ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ವಸ್ತುವು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಪ್ಲಾಸ್ಟಿಕ್ ಚೀಲ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ದೇಹದ ಬೆಳವಣಿಗೆಯನ್ನು ಉತ್ತೇಜಿಸುವ ಹಾರ್ಮೋನ್ ಯಾವುದು? ನಿಮ್ಗೆ ಹೇಳಿದ್ದೀರಿ ಯಾವುದು ಇದು? ಈ ಒಂದು ಪಿಟ್ಯೂಟರಿ ಹಾರ್ಮೋನ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಕಂಡುಬರ್ತಕ್ಕಂತಹ ಎರಡನೇ ಚಿಕ್ಕ ಹಾರ್ಮೋನ್ ಯಾವುದು ಅಂದರೆ ಪಿಟ್ಯೂಟರಿ ಹಾರ್ಮೋನ್. ಅತಿ ಚಿಕ್ಕ ಗ್ರಂಥಿ ಯಾವುದು ಅಂತ ಕೇಳಿದ್ರೆ ಅವಾಗೂ ಹೇಳ್ತೀವಿ ಅತಿ ಚಿಕ್ಕ ಒಂದು ಗ್ರಂಥಿ ಯಾವುದು ಅಂದರೆ ಈ ಒಂದು ಪೀನಿಯಲ್ ಗ್ರಂಥಿ. ಎರಡನೇ ಅತಿ ಚಿಕ್ಕ ಗ್ರಂಥಿ ಯಾವುದು ಅಂದರೆ ಈ ಒಂದು ಪಿಟ್ಯೂಟರಿ ಗ್ರಂಥಿ ಅಂತ ಹೇಳ್ತೀವಿ. ಸರ್, ಈ ಒಂದು ಪೀನಿಯಲ್ ಗ್ರಂಥಿ ಆಗಿರಲಿ ಆ್ಯಂಡ್ ದೆನ್ ಪಿಟ್ಯೂಟರಿ ಗ್ರಂಥಿ ಆಗಿರಲಿ, ಸೊ ಎರಡೂ ಸಹ ಕಂಡುಬರೋದಿಲ್ಲ ಅಂದರೆ ನಮ್ಮ ತಲೆಯಲ್ಲಿ ಅಂತ ಹೇಳ್ತೀವಿ, ಎಲ್ಲಿ ನಮ್ಮ ಹೆಡ್ಡಲ್ಲಿ ಕಂಡುಬರ್ತವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಥೈರಾಯ್ಡ್ ಗ್ರಂಥಿ. ಇದು ನಮ್ಮ ಕತ್ತಲ್ಲಿ ಕಂಡುಬರುತ್ತೆ. ಓಕೆ, ಇಲ್ಲಿ ನೀವು ಕತ್ತಿ ಹಿಡ್ಕೊಳ್ಳಿ, ಕತ್ತಿ ಕೈ ಹಿಡ್ಕೊಳ್ಳಿ, ಏನು ಕತ್ತಿಗೆ ನಾನು ಕೈ ಹಿಡ್ಕೊಂಡೆ. ಓಕೆ, ಸೊ ಇಲ್ಲಿ ಏನಿದೆ ಅಲ್ವಾ, ಇದು ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ತೀವಿ ಸರ್ನ. ಸೊ ಇದನ್ನು ನಾವು ಈ ಮೆಟಾಬಲಿಸಮ್ ಏನಿದೆ ಅಲ್ವಾ, ಈ ಒಂದು ಚಯಾಪಚಯ ಕ್ರಿಯೆ ಏನಿದೆಯಲ್ಲ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಗ್ರಂಥಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಥೈರಾಯ್ಡ್ ಗ್ರಂಥಿ. ಅದೇ ಮೆದೋಜರಿಕ ಗ್ರಂಥಿ, ಇದು ಇನ್ಸುಲಿನ್ನ ಇದು ಮಾಡ್ತದೆ, ರೆಗ್ಯುಲೇಟ್ ಮಾಡ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಹಾಕಿದ್ರೆ ಇದನ್ನು ನೋಡ್ಕೊಳ್ಳಿ. ಓಕೆ, ಏನು ಇದು? ಈ ಒಂದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಂದ್ರಿಸ್ತದೆ. ಯಾವುದು? ಈ ಒಂದು ಮೆದೋಜರಿಕ ಗ್ರಂಥಿ ಅಂತ ಹೇಳ್ತೀವಿ, ಮೀನ್ಸ್ ಇನ್ಸುಲನ್ನ ನಿಯಂತ್ರಣ ಮಾಡ್ತದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಬಿಳಿ ಬೆಳಕು ಪ್ರಿಸಮ್ ಮೂಲಕ ಹಾದು ಹೋದಾಗ ಯಾವ ಬಣ್ಣವು ಗರಿಷ್ಠ ವಿಚಲನ ತೋರಿಸುತ್ತದೆ? ಇದನ್ನು ಸಹ ನಿಮಗೆ ಎಷ್ಟು ಸರಿ ಹೇಳಿನ್ರಿ, ಏರ್ದು ವಿಬ್ ಗಾಯರ್ ಅಂತ ಹೇಳ್ತೀವಿ, VIBGYOR. ಅತಿ ಕಡಿಮೆ ಯಾವುದು ಅಂದರೆ ರೆಡ್, ಅತಿ ಹೆಚ್ಚು ಯಾವುದು ಅಂದರೆ ಈ ಒಂದು ವೈಲೆಟ್ ಅಂದರೆ ಏನಂತ ಹೇಳ್ತೀವಿ? ಈ ಒಂದು ನೇರಳೆ ಅಂತ ಹೇಳ್ತೀವಿ. ಯಾವುದು? ನೇರಳೆ ಅಂತ ಹೇಳ್ತೀವಿ, ಅಷ್ಟೇ, ಸಿಂಪಲ್. ಆ್ಯಂಡ್ ದೆನ್ ಅತಿ ಹೆಚ್ಚು ವೇವ್ ಲೆಂತ್ ಯಾವುದಕ್ಕಿದೆ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಉಲ್ಟಾ. ಯಾವುದು? ಈ ಒಂದು ರೆಡ್ ಅತಿ ಹೆಚ್ಚಿದೆ, ಆ್ಯಂಡ್ ದೆನ್ ಕಡಿಮೆ ಯಾವುದಿದೆ ಅಂದರೆ ಈ ಒಂದು ವೈಲೆಟ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಸಣ್ಣ ಚುಕ್ಕೆಗಳ ರೂಪದಲ್ಲಿ ಏನು ಕಂಡುಬರ್ತವೆ? ರೈಬೋಸೋಮ್ಗಳು ಕಂಡುಬರ್ತವೆ, ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್, ಬೆಳಕಿನ ಚದುರುವಿಕೆಯನ್ನು ಈ ಕೆಳಗಿನ ಯಾವುದರಿಂದ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಅಂತ ಕೇಳಿದ್ದೇನೆ ಸರ್. ಈ ಒಂದು ಆಕಾಶದಲ್ಲಿ ನೀಲಿ ಬಣ್ಣ ಕಾಣ್ತದೆ ಅಲ್ವಾ, ಸೊ ಅದರಿಂದ ನಾವು ಬೆಳಕಿನ ಚದುರುವಿಕೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಆ್ಯಂಡ್ ದೆನ್ ಸಂಗೀತ ಕಚೇರಿ ಸಭಾಂಗಣದಲ್ಲಿ ಈ ಛಾವಣಿಗಳು ಏಕೆ ವಕ್ರವಾಗಿರುತ್ತವೆ? ಡೂಮ್ ಆಗಿರ್ತವಲ್ಲ, ಡೂಮ್ ಶೇಪ್ ಅಂತ ಹೇಳ್ತೀವಿ. ಸೊ ಯಾಕಾಗಿರ್ತವೆ? ಸೊ ಮೀನ್ಸ್ ಎಲ್ಲ ಭಾಗಗಳಲ್ಲಿ ಈ ಒಂದು ಶಬ್ದ ಪ್ರತಿಫಲನದ ಮೂಲಕ ತಲುಪುವಂತೆ ಮಾಡಲು, ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2025ರಲ್ಲಿ WTA 1000 ಪ್ರಶಸ್ತಿಯನ್ನು ಗೆದ್ದ ಅತ್ಯಂತ ಕಿರಿಯ ಆಟಗಾರನ ಹೆಸರೇನು ಅಂತ ಕೇಳಿದ್ರೆ ಸರ್ನ. ಈ ಒಂದು WTA 1000 ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಅತ್ಯಂತ ಕಿರಿಯ ಆಟಗಾರ ಯಾರು ಅಂತ ಕೇಳಿದ್ರೆ ಈ ಒಂದು ಮಿರ್ರಾ ಆ್ಯಂಡ್ರೀವಾ ಅಂತ ಹೇಳ್ತೀವಿ. ಯಾರು? ಮಿರ್ರಾ ಆ್ಯಂಡ್ರೀವಾ ಅನ್ನೋರು ಅಲ್ವಾ, ಈ ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಯಾರು? ಮಿರ್ರಾ ಆ್ಯಂಡ್ರೀವಾ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 2025ರಲ್ಲಿ ಅಹಮದಾಬಾದ್ನಲ್ಲಿ ಅಪಘಾತಕ್ಕೀಡಾದ AI-171 ವಿಮಾನವು ಯಾವ ದೇಶಕ್ಕೆ ಹಾರುತ್ತಿತ್ತು? ಎಲ್ಲಿ ಹಾರುತ್ತಿತ್ರಿ? ನಮ್ಮಿಂದ ಸ್ವತಂತ್ರವಾಗಿ ಹೋಗಿರ್ತಕ್ಕಂಥ ದೇಶ ಯಾವುದು? ಈ ಒಂದು UKಗೆ ಹಾರ್ತಾ ಇತ್ತು ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2025ರಲ್ಲಿ AI ಕ್ರಿಯಾ ಶೃಂಗಸಭೆಯನ್ನು ಯಾವ ನಗರದಲ್ಲಿ ನಡೆಸಲಾಯಿತು ಅಂತ? ಎಲ್ಲಿ ಅಂತಂದರೆ ಈ ಒಂದು ಪ್ಯಾರಿಸ್ನ ಗ್ರ್ಯಾಂಡ್ ಪ್ಯಾಲೇಸ್ನಲ್ಲಿ ನಡೆಸಲಾಯಿತು ಅಂತ ಹೇಳ್ತೀವಿ. ಯಾವುದು? ಈ ಒಂದು ಪ್ಯಾರಿಸ್ನ ಗ್ರ್ಯಾಂಡ್ ಪ್ಯಾಲೇಸ್ನಲ್ಲಿ. ಓಕೆ, ಯಾವುದು? ಪ್ಯಾಲೇಸ್ನಲ್ಲಿ ನಡೆಸಲಾಯಿತು ಅಂತ ಹೇಳ್ತೀವಿ, ಎಲ್ಲಿ? ಪ್ಯಾರಿಸ್ನಲ್ಲಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಈ ವರ್ಷ AI ಶೃಂಗಸಭೆಯಲ್ಲಿ ನಡೆಯಲಿದೆ. ಸೊ ಇದು ಭಾರತದಲ್ಲಿ ನಡೆಯಲಿದೆ. ಸೊ ನಿಮ್ಗೆ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳ, ಡೈಲಿ ಕರೆಂಟ್ ಅಫೇರ್ಸ್ ಯಾರು ನೋಡಿಲ್ಲ ಅಲ್ವ ಅವ್ರಿಗೆ ಇದನ್ನು ಕೇಳ್ತಾ ಇದ್ದೀನಿ. ಓಕೆ, ಸೊ ಎಂತ ಅಂದರೆ ಕ್ವಶನ್, AI ಶೃಂಗಸಭೆ 2026 ನಮ್ಮ ಭಾರತದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಆದ ಕಾರಣದಿಂದ ಪ್ರಾದೇಶಿಕ AI ಶೃಂಗಸಭೆಯನ್ನು, ಯಾವುದು? ಪ್ರಾದೇಶಿಕ AI ಶೃಂಗಸಭೆಯನ್ನು ಯಾವ ನಗರದಲ್ಲಿ ಇತ್ತೀಚೆಗೆ ಆಯೋಜನೆ ಮಾಡಲಾಗಿತ್ತು ಅಂತ? ಯಾವ ನಗರದಲ್ಲಿ ಹೇಳ್ಬೋದಾ? ಹೇಳಿ ನೋಡುವ ಇದಕ್ಕೆ ಆನ್ಸರ್ ನೀವು. ಸೊ ಇದಕ್ಕೇನಾದರೂ ನಿಮ್ಗೆ ಆನ್ಸರ್ ಗೊತ್ತಿರಲಿಲ್ಲ ಅಂದರೆ ಪ್ಲೀಸ್ ಇವತ್ತಿಂದ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಶಿಲಾಂಗ್ ಅಂತ ಹೇಳ್ತೀವಿ. ಯಾವುದು? ಶಿಲಾಂಗ್, ಮೇಘಾಲಯದ ಶಿಲಾಂಗ್ ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅಂದರೆ ನೆಕ್ಸ್ಟ್, ರಾಷ್ಟ್ರೀಯ ಆಡಳಿತ ಪ್ರಶಸ್ತಿಗಳು 2025ರ ಅಡಿಯಲ್ಲಿ ಡಿಜಿಟಲ್ ನಾವೀನ್ಯತೆಗಾಗಿ ಚಿನ್ನದ ಪದಕವನ್ನು ಗೆದ್ದ ರಾಷ್ಟ್ರೀಯ ಪಂಚಾಯತ್ ಯಾವುದು ಅಂತ ಕೇಳಿದ್ದೀನಿ ಸರ್. ಯಾವುದು ಪಂಚಾಯತ್ ಆಗಿದೆ? ಸೊ ಇದನ್ನು ಸಹ, ಇದು ನನಗೆ ಹೆಸರೇ ಇಷ್ಟ, ಯಾವುದು ಅಂತಂದರೆ ರೋಹಿಣಿ ಪಂಚಾಯತ್ ಅಂತ ಹೇಳ್ತೀವಿ. ಯಾವುದು? ರೋಹಿಣಿ ಗ್ರಾಮ ಪಂಚಾಯತ್. ಎಲ್ಲಿ ಕಂಡುಬರುತ್ತೆ? ಸೊ ಇದು ಮಹಾರಾಷ್ಟ್ರದಲ್ಲಿದೆ ನೋಡಿ, ನಮಗೆ ನಿಯರ್ ಆಗುತ್ತೆ ಇದು. ಓಕೆ, ಅದು ರೋಹಿಣಿ ಗ್ರಾಮ ಪಂಚಾಯತ್. ಇಲ್ಲಿ ಸಹ ನಾವು ಹೋಗಿದ್ವಿ, ಚೆನ್ನಾಗಿದೆ ಇದು ಹಳ್ಳಿ, ಜನ ಸಹ ಚೆನ್ನಾಗಿದ್ದಾರೆ. ಯಾವುದು? ಈ ಒಂದು ರೋಹಿಣಿ ಒಂದು ಗ್ರಾಮದಲ್ಲಿ. ಓಕೆ, ರೋಹಿಣಿ ಗ್ರಾಮ ಪಂಚಾಯತ್ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನಾವು ಕರೆಂಟ್ ಅಫೇರ್ಸಲ್ಲಿ ಹೇಳಿಲ್ವಾ? ಇದನ್ನು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೀನಿ ಇದನ್ನು ನಿಮಗೆ. ಓಕೆ, ಟಫ್ ಕ್ವಶನ್ ಇದೆ ಆ್ಯಕ್ಚುಲಿ, ಬಟ್ ಇದನ್ನು ಸಹ ಹೇಳಿದ್ವಿ, ನಾವು ನೋಡ್ಕೊಂಡಿದ್ವಿ. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಯಾವುದು? ರೋಹಿಣಿ ಗ್ರಾಮ ಪಂಚಾಯತ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ರೋಹಿಣಿ ಗ್ರಾಮ ಪಂಚಾಯತ್ ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತೆ? ಧುಲೆಯಲ್ಲಿ ಕಂಡುಬರುತ್ತೆ. ಓಕೆ, ಧುಲೆಯಲ್ಲ? ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮ ಅಡಿಯಲ್ಲಿ 2025ರಲ್ಲಿ ಎಷ್ಟು ನಗರಗಳನ್ನು ಅಥವಾ ಜಿಲ್ಲೆಗಳನ್ನು ಮೌಲ್ಯಮಾಪನ ಮಾಡಲಾಯಿತು ಅಂತ ಕೇಳಿದ್ರೆ 131 ಗ್ರಾಮಗಳ ಮೀನ್ಸ್ ನಗರಗಳನ್ನು ಅಂತ ಹೇಳ್ತೀವಿ. ಎಷ್ಟು? 131. ಆ್ಯಂಡ್ ದೆನ್ ಯಾವ ಮುನ್ಸಿಪಲ್ ಕಾರ್ಪೊರೇಷನ್ ಕ್ಲೀನ್ ಸಿಟಿ QR ಕೋಡ್ಗಳನ್ನು ಬಳಸ್ತಿದೆ ಅಂತ ಕೇಳಿದ್ದಾನೆ ಸರ್. ಯಾವುದು ಅಂತಂದರೆ ಈ ಒಂದು ಇಂದೋರ್ ಅಂತ ಹೇಳ್ತೀವಿ ಸರ್. ಸೊ ಈ ರೀತಿ ಸ್ವಚ್ಛ ಆಗಿರೋದು, ಏನೋ ಕೆಲಸ ಮಾಡಿದ್ರು ಸಹ ಆಲ್ಮೋಸ್ಟ್ ಇಂದೋರ್ ಮಾಡಿರ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್, ಸುಮಾರು 7 ವರ್ಷಗಳ ಹಿಂದೆ ಬೌದ್ಧ ಧರ್ಮದ ಆಗಮನವನ್ನು ಗುರುತಿಸಲು ಫೋಜನ್ ಪೋಯ ಹಬ್ಬವನ್ನು ಯಾವ ದೇಶ ಆಚರಿಸುತ್ತದೆ ಅಂತ ಕೇಳಿದ್ದೇನೆ. ಯಾವುದು? ಫೋಜನ್ ಪೋಯ ಎಂಬುದನ್ನು ಯಾವ ಒಂದು ದೇಶ ಆಚರಿಸ್ತದೆ? ಭಾರತ, ನೇಪಾಳ, ಶ್ರೀಲಂಕಾ ಮತ್ತು ಮಯನ್ಮಾರ್. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ಶ್ರೀಲಂಕಾ ಅಂತ ಹೇಳ್ತೀವಿ. ಯಾವುದು? ಶ್ರೀಲಂಕಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು NV ಸ್ಟ್ಯಾಟ್ಸ್ ಇಂಡಿಯಾ 2025 ಎನ್ವೈರನ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ನ 8ನೇ ಆವೃತ್ತಿಯನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಅಂತ ಕೇಳಿದ್ರೆ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇದನ್ನು ಬಿಡುಗಡೆ ಮಾಡಿದೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಬಜೆಟ್ನಲ್ಲಿ ಯಾವ ರಾಜ್ಯಕ್ಕೆ ಗ್ರೀನ್ ಫೀಲ್ಡ್
ವಿಮಾನ ನಿಲ್ದಾಣಗಳನ್ನು ಪ್ರಾಥಮಿಕವಾಗಿ ಘೋಷಿಸಲಾಗಿದೆ. ಎಲ್ಲವೂ ಸಹ ಒಂದು ರೀತಿ ಮಕ್ಕರ್ ಮಾಡ್ತಿದ್ದಾರೆ ಜನಕ್ಕೆ. ಓಕೆ, ಸೊ ಈ ರಾಜ್ಯ ಯಾವ ರಾಜ್ಯ ಈ ಒಂದು NDA ಪಾರ್ಟಿಗೆ ಸಪೋರ್ಟ್ ಮಾಡಿದ್ದಾರೆ ಮೈತ್ರಿ ಆಗೋಕ್ಕೆ? ಸೊ ಆ ರಾಜ್ಯಕ್ಕೆ ಏನಾದರೂ ಕೊಟ್ಟಿರಬೇಕು. ರಾಜಸ್ಥಾನವ ಅದೇನು ಮಾಡಿಲ್ಲ. ಅಂದರೆ ಬಿಹಾರ, ತೆಲಂಗಾಣ, ಓಕೆ ತೆಲಂಗಾಣ ಸಹ ಏನು ಕೊಟ್ಟಿಲ್ಲ, ಯಾಕಂದರೆ ಕಾಂಗ್ರೆಸ್ ಪಾರ್ಟಿ ಇದೆ ಅಲ್ಲಿ. ಮಹಾರಾಷ್ಟ್ರ, ಓಕೆ ಮಹಾರಾಷ್ಟ್ರ ಸ್ವಲ್ಪ ಕೊಟ್ಟಿದ್ದು. ಸೊ ಹಾಗಾದರೆ ಇಲ್ಲಿ ಯಾವುದಾಗುತ್ತೆ? ಮಹಾರಾಷ್ಟ್ರ ಆಗುತ್ತೆ ಅಥವಾ ಬಿಹಾರ ಆಗುತ್ತೆ? ಬಿಹಾರ ಆಗುತ್ತೆ. ಓಕೆ, ಯಾವುದು ಅಂದರೆ ಬಿಹಾರ ಅಂತ ಹೇಳ್ತೀವಿ. ಸೊ ಈ ಒಂದು ಬಿಹಾರ ರಾಜ್ಯಕ್ಕೆ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳನ್ನು ಪ್ರಾಥಮಿಕವಾಗಿ ಘೋಷಣೆ ಮಾಡಿದೆ. ಓಕೆ, ಸೊ ಆಲ್ಮೋಸ್ಟ್ ನೀವು ಲಾಸ್ಟ್ ಬಜೆಟ್ ನೋಡ್ತಿರ್ಬೋದು. ಅದು ಬಜೆಟ್ ಹೇಗೆ ಅಂತಂದರೆ ದೇಶದ ಬಜೆಟ್ ಅನ್ನಿಸ್ತಾ ಇರಲಿಲ್ಲ ಅದು. ಸೊ ಅದು ಬಜೆಟ್ ಹೇಗೆ ಅಂತಂದರೆ ಬಿಹಾರ, ಆಂಧ್ರ ಪ್ರದೇಶ ಮತ್ತು ಯಾವ್ದು ಹೇಳ್ತೀವಿ ನಾವು ಈ ಜಾರ್ಖಂಡ, ಒಡಿಶಾದ ಬಜೆಟ್ ಆಗಿಬಿಟ್ಟಿತ್ತು ಅದು, ಸರಿನಾ? ಸೊ ನಾನು ಫ್ರ್ಯಾಂಕಾಗಿ ಹೇಳ್ತಿರ್ತೀನಿ. ಓಕೆ, ಮೀನ್ಸ್ ನಾನು ಯಾವುದೇ ಪಕ್ಷದ ಸಪೋರ್ಟ್ರು ಅಲ್ಲ ಆ್ಯಂಡ್ ದೆನ್ ಯಾವುದೇ ಪಕ್ಷದ ವಿರೋಧಿಯೂ ಸಹ ಅಲ್ಲ. ಓಕೆ, ಸೊ ಆಲ್ಮೋಸ್ಟ್ ನಾನು ಪೊಲಿಟಿಷಿಯನ್ ವಿರೋಧಿ ಅಂತ ಹೇಳ್ಬೋದು. ಮೀನ್ಸ್ ಸತ್ಯವನ್ನು ಮಾತಾಡ್ತೀನಿ, ಸತ್ಯವನ್ನಲ್ಲದೆ ಮತ್ತೆ ಏನೂ ಸಹ ಮಾತನಾಡೋದಿಲ್ಲ. ಓಕೆ, ಐ ಆಮ್ ಅ ನೋ ಟೈ ಕ್ಯಾಂಡಿಡೇಟ್ ಅಂತ ಹೇಳ್ತೀನಿ. ಓಕೆ, ಸೊ ಇನ್ನು ಸಹ ನಿಮ್ಗೆ ಗೊತ್ತಿರಲಿ ಅಷ್ಟೇ. ಸೊ ಮೀನ್ಸ್ ಬೇರೆ ಕಾಮೆಂಟ್ಗಳು ಬರೋಕ್ಕಿಂತ ಮುಂಚೆ ನಾವೇ ಹೇಳಿದ್ರೆ ಉತ್ತಮ ಅಲ್ವಾ? ಸೊ ದ್ಯಾಟ್ಸ್ ವೈ. ಆ್ಯಂಡ್ ನೆಕ್ಸ್ಟ್, ಬಾಯಿಯ pH ಯಾವ ಮಟ್ಟಕ್ಕಿಂತ ಕಡಿಮೆಯಾದಾಗ ದಂತಕ್ಷಯ ಪ್ರಾರಂಭವಾಗ್ತದೆ. ಸರ್, ದಂತಕ್ಷಯ ಪ್ರಾರಂಭವಾಗಬೇಕು ಅಂತಂದರೆ ಮೀನ್ಸ್ ಇವಾಗ ಹಲ್ಲು ಕೊಳೆ ಆಗ್ತದಲ್ವಾ, ಮೀನ್ಸ್ ಹುಳುಕಾಗ್ತದಲ್ವಾ. ಸೊ ಎಷ್ಟು ಕಡಿಮೆ ಇದ್ದರೆ pH ಮೌಲ್ಯ ಏನಾದರೂ ಎಷ್ಟು ಕಡಿಮೆ ಇದ್ದರೆ ಅದು ಹುಳುಕಾಗ್ತದೆ ಅಂತ ಕೇಳಿದ್ರೆ, ಸರ್ 7 ಇದ್ದರೆ ಕಡಿಮೆ ಆಗ್ತದೆ. ಸರ್ ನಾವು ಕುಡಿಯೋದೇ 7 ಸರ್, ಅದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ನಾವು ಕುಡಿಯೋದು ಯಾವಾಗಲೂ ಸಹ ಅದು ಪ್ಯೂರ್ ಇಲ್ಲ ನಮ್ಮದು ವಾಟ್ರ್. ಸೊ ಇದು ಆಗಲ್ಲ ಸರ್. 6.5 ಏನೋ ನಿಯರ್ ಇದೆಯಲ್ಲ ಸರ್ 7ಗೆ, ಇದಾಗಬಹುದಾ? ಸೊ ಇದು ಇರಬಹುದೇನೋ. ಸೊ ಇದನ್ನು ತೊಗೊಳ್ಳಿ ಒಂದು. ಆ್ಯಂಡ್ ದೆನ್ ಇದು 4 ಅಂತ ಏನಾದರೂ ಇದ್ದರೆ ನಮ್ಮ ಹಲ್ಲು ಸೆಟ್ ಹಾಗೆ ಕೈಯಲ್ಲೇ ಬರ್ತವೆ. ಓಕೆ, ಕೊಳೆ ಆಗೋದಲ್ಲ, ಹಲ್ಲು ಸೆಟ್ ಕೈಯಲ್ಲೇ ಬರ್ತವೆ. ತೊಗೊಳಪ್ಪ ನೀನು ಬಾಯಲ್ಲಿ ಯಾಕೋ ಜಾಸ್ತಿ ಆಗ್ತಿದೆ ಅಂತ ಹೊರಗಡೆ ಬಂದುಬಿಡ್ತವೆ ಹಲ್ಗಳು, ನೋಡ್ತವೆ ನಿಮಗೆ. ಓಕೆ, ಸೊ ಇದು ಆಗೋದಿಲ್ಲ. ಸೊ ಸರಿಯಾದ ಉತ್ತರ ಯಾವುದು ಅಂದರೆ pH 5.5 ಅಂತ ಹೇಳ್ತೀವಿ. ಸೊ ಇದು ಸಹ ರಿಪೀಟೆಡ್ ಕ್ವಶನ್ ನೋಡಿ, ಇದು ರಿಪೀಟ್ ಕ್ವಶನ್. ಇದು ಕೇಳಿದ್ದಾನೆ ಆಲ್ರೆಡಿ ಒಂದು ಶಿಫ್ಟಲ್ಲಿ ಕೇಳಿದ್ದಾನೆ. ಓಕೆ, ಸೊ ನಮ್ಗೆ ಕೇಳಂದರೆ ಒಂದು ಸರಿ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಕ್ಲಾಸ್ಗಳನ್ನು ಕೇಳಿ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ RRB ಡಿ ಗ್ರೂಪ್ 16th ಡಿಸೆಂಬರ್ ಸೆಕೆಂಡ್ ಶಿಫ್ಟಿನ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಪ್ಲೀಸ್ ಯಾರು SSC GD ಕ್ಲಾಸ್ಗಳನ್ನು ನೋಡ್ತಾ ಇಲ್ಲ ಅಲ್ವಾ, ಹಾಗೆ ಈ ಒಂದು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡ್ತಾ ಇಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ಜಸ್ಟ್ ಅನಲೈಸಿಸ್ ಕ್ಲಾಸ್ಗಳಿಂದ ನಾನು ಎಕ್ಸಾಮ್ ಪಾಸ್ ಆಗ್ತೀನಿ ಸರ್ SSC GD ಅಂತಂದರೆ ಓಕೆ, ಅದು ಶುದ್ಧ ಸುಳ್ಳು. ಓಕೆ, ಸೊ ನೀವು ಫಸ್ಟ್ ಒಂದು ಮಿನಿಮಮ್ ಏನಾದರೂ ಸಹ ಒಂದು 3 ತಿಂಗಳಾದರೂ ಪ್ರಿಪ್ರೇಷನ್ ಇರಲೇಬೇಕು ರೀ. ದಿಸ್ ಇಸ್ ದ ಸ್ಯಾಡ್ ಟ್ರೂತ್. ಓಕೆ, ನಿಮಗೆ ಬೇರೆ ಯಾರಾದರೂ ಏನಾದರೂ ಹೇಳ್ಬೋದು, ಬಟ್ ನಾನು ನಿಮಗೆ ನಿಜಾನ ಹೇಳ್ತೀನಿ, ಸತ್ಯನ ಹೇಳ್ತೀನಿ. ಓಕೆ, ಸತ್ಯ ಹೇಳೋಕ್ಕೆ ನೀವು ನನಗೇನು ಕೊಡೋದು ಇಲ್ಲ, ಆ್ಯಂಡ್ ದೆನ್ ಏನು ಸಹ ಕಿತ್ಕೊಳ್ಳೋದು ಇಲ್ಲ. ಓಕೆ, ಸೊ ಅದಕ್ಕೆ ನಿಮಗೆ ಸತ್ಯನೇ ಹೇಳಬೇಕು. ಸೊ ಸತ್ಯವನ್ನು ನೀವು ನನ್ನಿಂದ ಬಯಸ್ತೀರ ಅನ್ನೋದನ್ನ ನಾನು ಹೇಳ್ತೀನಿ. ಜಸ್ಟ್ ನೆನ್ಪಿಟ್ಕೊಳ್ಳಿ, SSC GD ಎಕ್ಸಾಮ್ ಏನಿದೆಯಲ್ವಾ, ಈಸಿಯಾಗಿ ಆಗ್ತಕ್ಕಂಥ ಎಕ್ಸಾಮ್ ಆಗಿದೆ. ಸೊ ಮೀನ್ಸ್ ಈಸಿಯಾಗಿ ನೀವು ಪಾಸ್ ಆಗ್ಬೋದು. ಸೊ ಆದ ಕಾರಣದಿಂದ 3 ತಿಂಗಳು ದಿಸ್ ಇಸ್ ದ ಎನಫ್ ಟೈಮ್. 3 ತಿಂಗಳು ಏನಿದೆಯಲ್ಲ, 3 ತಿಂಗಳಿಗೆ ನಿಮಗೆ ಎಷ್ಟು ಟೈಮ್ ಸಿಗುತ್ತೆ? ಓಕೆ, 2 ತಿಂಗಳು ಕನ್ಸಿಡರ್ ಮಾಡ್ಕೊಳ್ರಿ, 2.5 ತಿಂಗಳು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. 2.5 ತಿಂಗಳು ಅಂತಂದರೆ ನಿಮ್ಗೆ ಟೋಟಲ್ ಎಷ್ಟು ದಿನಗಳು ಬರ್ತವೆ? 2.5 ತಿಂಗಳು ಅಂದರೆ 30 60 ಪ್ಲಸ್ ಒಂದು 15 ಎಷ್ಟು 75 ದಿನಗಳು ಆಗ್ತವೆ. ಓಕೆ, 75 ದಿನ ಅಲ್ವಾ? 75 × 4 ಗಂಟೆ ತೊಗೊಳ್ಳಿ, ಮೀನ್ಸ್ ಪ್ರತಿದಿನಕ್ಕೆ 4 ಗಂಟೆ. ಸೊ ಎಷ್ಟಾಗುತ್ತೆ? 300 ಆಗುತ್ತೆ. 300 ಗಂಟೆ ನೀವು ಓದ್ರಿ, SSC GD ಈ ವರ್ಷ ಆಗೇ ಆಗ್ತದೆ. ಓಕೆ, ಇದು ನಿಮ್ಗೆ ನಾನು ಬರೆದು ಕೊಡ್ತೀನಿ ಬೇಕಾದರೆ. ನಿಮ್ದು ಹೇಗೆ ಇರಬೇಕು ಅಂದರೆ ಇದಕ್ಕೊಂದು ಕಂಡೀಷನ್ ಅಪ್ಲೈ ಆಗುತ್ತೆ. ನಿಮ್ಮ SSLC ರಿಸಲ್ಟ್ ಮಿನಿಮಮ್ ಒಂದು 60% ಆಗಿರಬೇಕು, ಇಲ್ಲಾಂದರೆ ಒಂದು 50% ಆಗಿರಬೇಕು. ಬಟ್ ಆ 50% ಹೇಗೆ ಅಂದರೆ ನಿಮ್ಮ ಒಂದು ಶುದ್ಧ ಸ್ವಂತ ಪರಿಶ್ರಮದಿಂದ ಆಗಿರಬೇಕು ಅಷ್ಟೇ. ಓಕೆ, ಸರ್ ನಾನು ಕಾಪಿ ಮಾಡಿ ಬರ್ತಿದ್ದೀನಿ ಹಾಗೆ ಹೀಗೆ ಅಂದರೆ ಕಷ್ಟ ಆಗುತ್ತೆ. ನೀವು ಸೆಕೆಂಡ್ ಅಟೆಂಪ್ಟ್ ಥರ್ಡ್ ಅಟೆಂಪ್ಟಲ್ಲಿ ನೀವು ಪಾಸ್ ಆಗ್ಬೋದು. ಬಟ್ ನೀವು ಸ್ವಂತವಾಗಿ ಬರೆದಿದ್ದರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಫಸ್ಟ್ ಅಟೆಂಪ್ಟಲ್ಲಿ ನಿಮ್ಗೆ ಪಾಸ್ ಆಗುತ್ತೆ SSC GD. ಸೊ ಅದಕ್ಕೆ ಇವತ್ತಿಂದನೇ ಕ್ಲಾಸ್ ಕೇಳ್ತಾ ಬನ್ನಿ. ಓಕೆ, ಇವತ್ತಿಂದನೇ ಕ್ಲಾಸ್ ಕೇಳ್ತಾ ಬನ್ನಿ. ಜಸ್ಟ್ GK ಗೆ ಮಾತ್ರ ಅಡಿಕ್ಟ್ ಆಗೋದು ಬೇಕಾಗಿಲ್ಲ ನೀವು. ಓಕೆ, ನಾನು ಅದನ್ನು ಹೇಳೋದೇ ಇಲ್ಲ. ನಾನು GK ಟೀಚರ್ ಇದ್ದೀನಿ ಅಂತ ನಾನು ನಿಮಗೆ GK ಮಾತ್ರ ಕೇಳಿ, ನಾನು ಇಂಗ್ಲೀಷ್ ಹೇಳ್ತಾ ಇದ್ದೀನಿ ಅಂತ ಇಂಗ್ಲೀಷ್ ಮಾತ್ರ ಕೇಳಿ, ನಾನು ಹೇಳೋದೇ ಇಲ್ಲ. ಓಕೆ, ಯಾಕಂದರೆ ನೀವು ಪಾಸ್ ಆಗಬೇಕಲ್ರಿ. ನಾನು ಪಾಸ್ ಆಗೋದಲ್ಲ, ನೀವು ಪಾಸ್ ಆಗಬೇಕಲ್ವಾ? ಸೊ ಆದ ಕಾರಣದಿಂದ ಈ ಮ್ಯಾಥ್ಸ್ಗಾಗಲಿ, ರೀಸ್ನಿಂಗ್ ಆಗಲಿ, ಈ ಒಂದು ಇಂಗ್ಲೀಷ್ಗಾಗಲಿ, GK ಆಗಲಿ ಎಲ್ಲವಕ್ಕೂ ಸಹ ಸೇಮ್ ಓದ್ಕೊಡಿ. ಓಕೆ ಸರ್, ನನಗೆ ಇಂಗ್ಲೀಷ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಸರ್. ಓಕೆ, ನೀವು ಹಿಂದಿನ ತೊಗೊಳ್ಳಿ, ಎಲ್ಲ ಚೂಸ್ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ನೀವು ಹಿಂದಿ ಈಸಿ ಆಗ್ತಿದೆ ಸರ್, ನನಗೆ ಹಿಂದಿನೂ ಬರಲ್ಲ. ಓಕೆ, ಹಾಗಾದರೆ ಇಂಗ್ಲೀಷೇ ತೊಗೊಳ್ಳಿ, ಬೆಟ್ರ್ ಇದೆ. ಓಕೆ, ಸೊ ಇಂಗ್ಲೀಷ್ ತೊಗೊಂಡು ಏನು ಮಾಡ್ಕೊಳ್ಳಿ ಅಂತಂದರೆ, ಫಸ್ಟ್ ಫೋಕಸ್ ಏನು ಮಾಡ್ಕೊಳ್ಳಿ ಅಂತಂದರೆ ರೀಸ್ನಿಂಗಲ್ಲಿ 20ಕ್ಕೆ ನಾನು ಒಂದು 18 ಆದರೂ ಮಾಡ್ತೀನಿ ಆ ಕಾನ್ಫಿಡೆನ್ಸಲ್ಲಿಂದ ಹೋಗಿ. ಆ್ಯಂಡ್ ಮ್ಯಾಥ್ಸಲ್ಲಿ ನಾನು 20ಕ್ಕೆ ಮಿನಿಮಮ್ ಏನಿಲ್ಲಂದ್ರೂ ಸಹ ಒಂದು 15 ಮಾಡ್ತೀನಿ ಆ ಕಾನ್ಫಿಡೆನ್ಸ್ ಹೋಗಿ. ಆ್ಯಂಡ್ ದೆನ್ GKಗೆ ನಾನು ಮಿನಿಮಮ್ ಏನೂ ಮಾಡಿಲ್ಲ, ನಾನು ಸುಮ್ಮನೆ ಇದನ್ನು ಕ್ಲಾಸ್ ಕೇಳಿದ್ದೀನಿ ಸರ್ದು, ನಾನು ಹೋಗಿ ಎಕ್ಸಾಮ್ ಬರ್ತೀನಿ ಅಂದರೂ ಸಹ ಕಾನ್ಫಿಡೆನ್ಸ್ ಏರಿಲ್ಲ ಅಂದರೆ ಮಿನಿಮಮ್ ನಾನು 14ಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂತ. ಓಕೆ, ಆ್ಯಂಡ್ ದೆನ್ ಸ್ವಲ್ಪ ಕ್ಲಾಸ್ ಕೇಳಿದ್ದೀನಿ, ಆ್ಯಂಡ್ ದೆನ್ ಚೆನ್ನಾಗಿ ಓದ್ಕೊಂಡಿದ್ದೀನಿ ಅಂದರೆ ಮಿನಿಮಮ್ ಏನಿರಲಿಲ್ಲ ಅಂದರೂ ಸಹ ನೀವು 16+ ಮಾಡ್ತೀರಾ ಇಲ್ಲಿ. ಓಕೆ, ಆ್ಯಂಡ್ ದೆನ್ ಇಂಗ್ಲೀಷಲ್ಲಿ ಇಲ್ಲಿಯೇ ನಿಮ್ಮದು ಕಟ್ ಆಫ್ ಕ್ಲಿಯರ್ ಆಗಿಬಿಡುತ್ತೆ. ಇಂಗ್ಲೀಷಲ್ಲಿ ಅಂತಂದರೆ ಅದನ್ನು ಒಂದು ಸ್ವಲ್ಪ ಎಡಿಷ್ನಲ್ ಆಗಿ ತೊಗೊಳ್ಳಿ, ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಜಾಬ್ ಬೇಕಲ್ವಾ. ಸೊ ಮೀನ್ಸ್ ನಿಮ್ಮ CISF ಆಲ್ಮೋಸ್ಟ್ ಪ್ರಿಫರ್ ಮಾಡ್ತೀರಾ, ಇಲ್ಲಾಂದರೆ NSP, ಇಲ್ಲ ಅಂತಂದರೆ ಈ ಒಂದು SBB ಅಂತ ಹೇಳ್ತೀವಿ. ಓಕೆ, ಯಾವುದು
ಅಲ್ವಾ? ಸೊ ಅದು ಯಾವ್ದು ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಬೇಕು ಅಂತಂದರೆ ಅಲ್ಲಿ ನಿಮಗೆ ಸ್ವಲ್ಪ ಸ್ಕೋರ್ ಜಾಸ್ತಿ ಬೇಕಾಗಿರುತ್ತೆ. ಸೊ ಅದಕ್ಕೆ ನೀವು 120, 130 ಅದು ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಇಂಗ್ಲೀಷ್ ಸಹ ನೀವು ಫೋಕಸ್ ಮಾಡ್ತಾ ಬನ್ನಿ. ಓಕೆ. ಸೊ ಏನಿಲ್ಲ ನಿಮಗೆಲ್ಲವೂ ಸಹ ಮಾರ್ಕ್ಸ್ ಕೊಟ್ಟೇ ಕೊಡ್ತವೆ. ಸೊ ಇಷ್ಟನ್ನು ಹೇಳ್ತಾ ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಅಂತ ಹೇಳ್ತಾ ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಇನ್ನೊಮ್ಮೆ ಹೇಳ್ತಾ ಇದ್ದೀರಿ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.